Hello everyone, welcome to all. I'm Nandini, working as Assistant Professor of Commerce at Government First Grade College for Women, Tumkur. In this video, I'm discussing a topic regarding Introduction to Financial Management. Let us start our discussion with a beautiful quote by Swami Vivekananda. All power is within you. You can do anything and everything. Strength is life, weakness is death. Especially in this pandemic COVID 19, this saying is very much essential to us. ಈ ಒಂದು COVID-19 ಪ್ಯಾಂಡಮಿಕ್ ಟೈಮಲ್ಲಿ ಈ ಒಂದು ಸ್ವಾಮಿ ವಿವೇಕಾನಂದ ಅವರ ವರ್ಡ್ ಏನಿದೆ, ಸ್ಟ್ರೆಂತ್ ಈಸ್ ಲೈಫ್ ಆ್ಯಂಡ್ ವೀಕ್ನೆಸ್ ಈಸ್ ಡೆತ್, ಇದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಅಪ್ಲೈ ಆಗುತ್ತೆ. ಇಫ್ ವಿ ಹ್ಯಾವ್ ಸ್ಟ್ರಾಂಗ್ ವಿಲ್ ಪವರ್, ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಆ್ಯಂಡ್ ವಿ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ವಿ ಕ್ಯಾನ್ ಓವರ್ಕಮ್ ಅವರ್ ವೀಕ್ನೆಸಸ್. Okay, next let us move on to our important discussion regarding our topic, that is finance. Okay, ಈ ಒಂದು ವಿಡಿಯೋದಲ್ಲಿ ನಾನು what is finance, why we need finance and what is financial management ಇದ್ರ ಬಗ್ಗೆ explanation ಮಾಡ್ತಾ ಇದ್ದೀನಿ. Okay, there is a great sayings regarding the finance, that is financial prosperity is impossible without constant planning and management of money. ಓಕೆ, ಇಲ್ಲಿ ಬೇಸಿಕಲಿ ನಾವು ಒಂದು ಥಿಂಗನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಒಂದು ಪ್ಲಾನಿಂಗ್ ಆ್ಯಂಡ್ ಅನದರ್ ಒನ್ ಇಸ್ ಮ್ಯಾನೇಜ್ಮೆಂಟ್. ಪ್ಲಾನಿಂಗ್ ಏನು ಹೇಳುತ್ತೆ ಅಂತ ಅಂದರೆ, ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಆ್ಯಂಡ್ ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಆರ್ ಸ್ಟಿಕ್ ಆನ್ ಫಾರ್ ಎ ಸಿಂಗಲ್ ಡೇ. ಪ್ಲಾನಿಂಗ್ ಅನ್ನೋದು ಒಂದು ಕಂಟಿನ್ಯೂಯಸ್ ಪ್ರೋಸೆಸ್. From the day itself business until the end of or closing of our business, we have to make a continuous effort in order to make the best plan. ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ ಡೇಯಿಂದ ಆ ಒಂದು ಬಿಸ್ನೆಸ್ಸನ್ನು ಎಂಡ್ ಅಥವಾ ಕ್ಲೋಸ್ ಮಾಡೋ ತನಕ ನಮಗೆ ಕಂಟಿನ್ಯೂಯಸ್ ಆಗಿ ನಾವು ಪ್ಲಾನನ್ನು ಮಾಡ್ತಾನೆ ಇರಬೇಕಾಗುತ್ತೆ. ಹಾಗೆಯೇ ನಮಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇನ್ ಆರ್ಡರ್ ಟು ಅಚೀವ್ ದ ಸ್ಟ್ರಾಂಗ್ ಫಿನಾನ್ಷಿಯಲ್ ಸೌಂಡ್ನೆಸ್ ಆರ್ ಫಿನಾನ್ಷಿಯಲ್ ಪ್ರಾಸ್ಪರಿಟಿ, ದ ಕಾನ್ಸ್ಟಂಟ್ ಪ್ಲಾನಿಂಗ್ and as well as the management of money is must essential. In the absence of these two important things, we can't achieve financial prosperity or the financial soundness. Okay, then let us see what is finance and why we need the finance. Finance represents money management and the process of acquiring needed funds. ಸೊ ಫಿನಾನ್ಸ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ, ವಾಟ್ ಎವರ್ ದ ಫಂಡ್ಸ್ ಆರ್ ದ ಮನಿ ವಿ ಹ್ಯಾವ್ ಇನ್ ದ ಬಿಸ್ನೆಸ್, ಹೌ ವಿ ಆರ್ ಗೋಯಿಂಗ್ ಟು ಮ್ಯಾನೇಜ್. ನಮ್ಮ ಬಿಸ್ನೆಸ್ಸಲ್ಲಿ ಇರುವಂತಹ ಫಂಡ್ಸ್ ಅಥವಾ ಫಿನಾನ್ಸನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ, ಆ್ಯಂಡ್ ವಾಟ್ ಆರ್ ದ ಪ್ರೋಸೆಸ್ ವಿ ನೀಡ್ ಟು ಯೂಸ್ ಇನ್ ಆರ್ಡರ್ ಟು ಅಕ್ವೈರ್ ದ ನೀಡೆಡ್ ಫಂಡ್ಸ್. ನಮ್ಮ ಬಿಸ್ನೆಸ್ಸಿಗೆ ಎಸೆನ್ಷಿಯಲ್ ಅಥವಾ ಅವಶ್ಯಕತೆ ಇರುವಂತಹ ಫಂಡ್ಸನ್ನು ಯಾವ ಪ್ರೋಸೆಸ್ಸಲ್ಲಿ ನಾವು ಅಕ್ವೈರ್ ಮಾಡ್ಕೊಳ್ತೀವಿ, ಅಕ್ವೈರ್ ಮಾಡ್ಕೊಂಡಿರುವಂತಹ ಫಂಡ್ಸನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ, ಇದು ನಮಗೆ ಫಿನಾನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾಕೆ ಇಷ್ಟೆಲ್ಲ ನಾವು ಮಾಡಬೇಕು, ವೈ ವಿ ಹ್ಯಾವ್ ಟು ಗಿವ್ ಸಚ್ ಇಂಪಾರ್ಟೆನ್ಸ್ ಫಾರ್ ಫಿನಾನ್ಸ್ ಮೀನ್ಸ್ ಬಿಕಾಸ್ ಫಿನಾನ್ಸ್ ಈಸ್ ಕನ್ಸಿಡರ್ಡ್ ಆಸ್ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್. ಫಿನಾನ್ಸನ್ನು ನಾವು ಒಂದು ಹ್ಯೂಮನ್ ಬಾಡಿನಲ್ಲಿ ಇರುವಂತಹ ಬ್ಲಡ್ಡಿಗೆ ಕಂಪೇರ್ ಮಾಡ್ತೀವಿ. ಬಿಕಾಸ್ ವಿತೌಟ್ ದ ಬ್ಲಡ್ ಎ ಹ್ಯೂಮನ್ ಬೀಯಿಂಗ್ ಕಾಂಟ್ ಲಿವ್ ಎ ಸಿಂಗಲ್ ಸೆಕೆಂಡ್. ಲೈಕ್ ವೈಸ್ ವಿತೌಟ್ ದ ಫಂಡ್ ಆರ್ ವಿತೌಟ್ ದ ಫಿನಾನ್ಸ್ ವಿ ಕಾಂಟ್ ರನ್ ದ ಬಿಸ್ನೆಸ್ ಈವನ್ ಸಿಂಗಲ್ ಡೇ ಆಲ್ಸೋ. ಒಂದು ಹ್ಯೂಮನ್ ಬಾಡಿನಲ್ಲಿ ಬ್ಲಡ್ ಎಷ್ಟು ಇಂಪಾರ್ಟೆಂಟ್, ಬ್ಲಡ್ ಇಲ್ಲ ಅಂತ ಅಂದರೆ ಹೇಗೆ ಹ್ಯೂಮನ್ ಬೀಯಿಂಗ್ ಬದುಕೋದಕ್ಕೆ ಸಾಧ್ಯ ಇಲ್ವೋ, ಹಾಗೆಯೇ ಫಂಡ್ಸ್ ಅಥವಾ ಫಿನಾನ್ಸ್ ಇಲ್ಲ ಅಂತ ಅಂದರೆ ಒಂದು ಸಿಂಗಲ್ ಡೇ ಕೂಡ ನಾವಿಲ್ಲಿ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಆ್ಯಂಡ್
Finance is basic requirement of all kinds of business activity. When compared to the other things or when compared to the other resources which we required in the business, the first and foremost priority will be given only for the finance. ಬಿಸ್ನೆಸ್ ಮಾಡೋದಕ್ಕೆ ನಮಗೆ ತುಂಬ ಕೈಂಡ್ಸ್ ಆಫ್ ರಿಸೋರ್ಸಸ್ ನೆಸೆಸಿಟಿ ಇರುತ್ತೆ. ಆ ಎಲ್ಲ ರಿಸೋರ್ಸಸ್ಸನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ಬಿಸ್ನೆಸ್ಸಲ್ಲಿ ಇರುವಂತಹ ಎಲ್ಲ ಆ್ಯಕ್ಟಿವಿಟೀಸ್ನ ನಮಗೆ ರನ್ ಮಾಡಬೇಕು ಅಂತ ಅಂದರೆ ನಮಗೆ ಬೇಸಿಕಲಿ ಫಿನಾನ್ಸ್ ಬೇಕು. ಸೊ ಹಾಗಾಗಿ ಇದನ್ನು ನಾವು ಇಟ್ ಈಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಆಲ್ ಕೈಂಡ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. And one more important thing, what we can say regarding finance means it is the art and the science of managing money. ಫಿನಾನ್ಸ್ ಅನ್ನ ನಾವಿಲ್ಲಿ ಆರ್ಟ್ ಅಂಡ್ ಸೈನ್ಸ್ ಎರಡನ್ನೂ ಕೂಡ ಹೇಳ್ತೀವಿ. ಬಿಕಾಸ್ ಸೈನ್ಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ ಅಂತ ಅಂದರೆ, ಸೊ ವೈಲ್ ಪ್ರೊಕ್ಯೂರಿಂಗ್ ದ ಫಂಡ್ ಅಂಡ್ ವೈಲ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ವಿ ಡು ನಾಟ್ ಯೂಸ್ ದ ಆರ್ಬಿಟ್ರರಿ ಮೆಥಡ್. ಫಂಡ್ಸನ್ನು ಪ್ರೊಕ್ಯೂರ್ ಮಾಡಬೇಕಾದ್ರೆ, ಹಾಗೆಯೇ ಪ್ರೊಕ್ಯೂರ್ ಮಾಡಿರುವಂತಹ ಫಂಡ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾವು ಯಾವುದೇ ಅನ್ಸೈಂಟಿಫಿಕ್ ಬೇಸಿಸ್ ಮೇಲೆ ಮಾಡೋ ಹಾಗಿಲ್ಲ. ವಿ ಹ್ಯಾವ್ ಟು ಡೂ ಇನ್ ಎ ಸೈಂಟಿಫಿಕ್ ಮ್ಯಾನರ್. ಸೈಂಟಿಫಿಕ್ ವೇನಲ್ಲೇ ಫಂಡನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸೈಂಟಿಫಿಕ್ ಪ್ರೊಸೀಜರನ್ನ ಫಾಲೋ ಮಾಡಿನೇ ನಾವು ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಸೈನ್ಸ್ ಅಂತಲೂ ಹೇಳ್ತೀವಿ, ಹಾಗೆಯೇ ಆರ್ಟ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಫಿನಾನ್ಸ್ ಆರ್ ವೈ ವಿ ನೀಡ್ ಫಿನಾನ್ಸ್. ನಮಗೆ ಯಾಕೆ ಫಿನಾನ್ಸ್ ಇಷ್ಟು ನೆಸೆಸಿಟಿ ಇದೆ ಅನ್ನೋದನ್ನ. ಫಿನಾನ್ಸ್ ಇಸ್ ದ ಮಾಸ್ಟರ್ ಕೀ which provides to access all other resources that are employed in the production and marketing of goods and services. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗನ್ನು ನಾವು ಏನು ಅಬ್ಸರ್ವ್ ಮಾಡ್ತೀವಿ ಅಂತ ಅಂದರೆ, ಪ್ರೀ ಪ್ರೊಡಕ್ಷನ್ ಆ್ಯಂಡ್ ಆಸ್ ವೆಲ್ ಆಸ್ ದ ಪೋಸ್ಟ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹಾಗೆಯೇ ಪ್ರೊಡಕ್ಷನ್ ಮಾಡಾದಮೇಲೆ ಎರಡಕ್ಕೂ ಕೂಡ ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಅಥವಾ ಬೇಸಿಕ್ ಥಿಂಗ್ ಏನು ಅಂತ ಅಂದರೆ ಫಿನಾನ್ಸ್. ಸೊ ದಟ್ಸ್ ವೈ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಮಾಸ್ಟರ್ ಕೀ. ಯಾಕೆ ಇದನ್ನ ಮಾಸ್ಟರ್ ಕೀ ಅಂತ ಹೇಳ್ತೀವಿ ಅಂತ ಅಂದರೆ, ವಿಚ್ ವಿಲ್ ಹೆಲ್ಪ್ ಅಸ್ ಟು ಅಕ್ಸಸ್ ಅದರ್ ರಿಸೋರ್ಸಸ್. ಅದರ್ ರಿಸೋರ್ಸಸ್ ಯಾವ್ದು ಬೇಕಾಗುತ್ತೆ, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಷಿನರಿ, ಹ್ಯೂಮನ್ ರಿಸೋರ್ಸಸ್, ಈ ಥರ ಎಲ್ಲ ಕೈಂಡ್ಸ್ ಆಫ್ ರಿಸೋರ್ಸಸ್ಸನ್ನು ಅಕ್ವೈರ್ ಮಾಡ್ಕೋಬೇಕು ಅಥವಾ ಅಕ್ಸಸ್ ಮಾಡಬೇಕು ಅಂತ ಅಂದರೆ ನಮಗಿಲ್ಲಿ ಬೇಸಿಕಲಿ ವಿ ನೀಡ್ ದಿ ಫಿನಾನ್ಸ್. ದಟ್ಸ್ ವೈ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಮಾಸ್ಟರ್ ಕೀ. ಓಕೆ, ಈ ಎಲ್ಲ ರಿಸೋರ್ಸಸ್ಸನ್ನು ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಅಥವಾ ಯಾಕೆ ಮಾಡ್ಕೋಬೇಕು ಅಂತ ಅಂದರೆ, ಇನ್ ಆರ್ಡರ್ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಆ್ಯಂಡ್ ಆಫ್ಟರ್ ಪ್ರೊಡ್ಯೂಸಿಂಗ್ ಸಚ್ ಪ್ರಾಡಕ್ಟ್ ಇನ್ ಆರ್ಡರ್ ಟು ಮಾರ್ಕೆಟ್ such goods or services we need the finance. just to production ಮಾಡಿದ್ರೆ ಮಾತ್ರ ನಮಗಿಲ್ಲಿ ಫಿನಾನ್ಸ್ ನೆಸೆಸಿಟಿ ಎನಫ್ ಅಂತ ಅನಿಸೋದಿಲ್ಲ. ಆಫ್ಟರ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ ಇನ್ ಆರ್ಡರ್ ಟು ಮೇಕ್ ದ ಎಫೆಕ್ಟಿವ್ ಮಾರ್ಕೆಟಿಂಗ್. ಪ್ರೊಡಕ್ಷನ್ ಹೇಗೋ ಈಸಿಯಾಗಿ ಮಾಡ್ಬೋದು, ಬಟ್ ಅದನ್ನು ಅಷ್ಟೇ ಎಫೆಕ್ಟಿವ್ ಆಗಿ ಮಾರ್ಕೆಟಿಂಗ್ ಮಾಡೋದಿದೆಯಲ್ಲ, ಇಟ್ ಈಸ್ ರಿಯಲಿ ಕಾಂಪ್ಲಿಕೇಟೆಡ್ ಜಾಬ್ ಆರ್ ದಿ ಕಾಂಪ್ಲಿಕೇಟೆಡ್ ಟಾಸ್ಕ್, ಎಸ್ಪೆಷಲಿ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್. ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಫಿಷಿಯೆಂಟ್ ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟೋ ಎಫಿಷಿಯೆಂಟ್ ಮಾರ್ಕೆಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಎಲ್ಲ ಒಂದು ಪ್ರೋಸೆಸ್ ಅಥವಾ ಫಂಕ್ಷನ್ ತುಂಬ ಸ್ಮೂತಾಗಿ ನಡಿಬೇಕು ಅಂತ ಅಂದರೆ ನಮಗಿಲ್ಲಿ ಬಿಸ್ನೆಸ್ಸಲ್ಲಿ ಫಿನಾನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿತೌಟ್ ವಿಚ್ ವಿ ಕಾಂಟ್ ಡೂ ಎನಿಥಿಂಗ್, ಐದರ್ ಪ್ರೊಡಕ್ಷನ್ ಆ್ಯಂಡ್ ಆಸ್ ವೆಲ್ ಆಸ್ ದಿ ಮಾರ್ಕೆಟಿಂಗ್ ಆಲ್ಸೋ. And the efficient functioning of every business is depend not on the mere availability of finance but on the efficient utilization of finance. Okay, ಯಾವುದೇ ಒಂದು ಬಿಸ್ನೆಸ್ ಅದರ ಸಕ್ಸಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ, ಜಸ್ಟ್ ಫಂಡ್ ಇದ್ದಿದ ತಕ್ಷಣವೇ ಅಥವಾ ನಮಗೆ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ದಟ್ ಈಸ್ ಫಿನಾನ್ಷಿಯಲ್ ರಿಸೋರ್ಸಸ್ ತುಂಬ ಇದೆ ಅಂದಿದ ತಕ್ಷಣ ಬಿಸ್ನೆಸ್ ಸಕ್ಸಸ್ ಆಗೋದಿಲ್ಲ. ಇರುವಂತಹ ಫಿನಾನ್ಸ್ ಅಥವಾ ಫಂಡ್ಸನ್ನು ಹೇಗೆ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ತೀವಿ, ಆ ಒಂದು ಎಫಿಷಿಯೆಂಟ್ ಯುಟಿಲೈಸೇಷನ್ ಮೇಲೆ ನಮ್ಮ ಇಲ್ಲಿ ಎಂಟೈರ್ ಬಿಸ್ನೆಸ್ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಮನಿ ಹೆಲ್ಪ್ಸ್ ಟು ಗೆಟ್ ಮೋರ್ ಮನಿ ಓನ್ಲಿ ಒನ್ ಇಟ್ ಈಸ್ ಎಫಿಷಿಯೆಂಟ್ಲಿ ಮ್ಯಾನೇಜ್ಡ್ ಆರ್
ಯುಟಿಲೈಸ್ಡ್. ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಬಿಸ್ನೆಸ್ಸನ್ನು ನಾವು ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಬೈ ಮೇಕಿಂಗ್ ಲಿಟಲ್ ಇನ್ವೆಸ್ಟ್ಮೆಂಟ್. ಇಫ್ ಯು ವಾಂಟ್ಸ್ ಟು ಗೆಟ್ ಮೋರ್ ಮನಿ, ಆ ಒಂದು ಕಡಿಮೆ ಅಮೌಂಟಿಂದ ಜಾಸ್ತಿ ಅಮೌಂಟನ್ನು ನಾವು ಗೇನ್ ಮಾಡಬೇಕು, ಅಥವಾ ಇಫ್ ಯು ವಾಂಟ್ ಟು ಅರ್ನ್ ಮೋರ್ ಮನಿ ವಿ ಹ್ಯಾವ್ ಟು ಮೇಕ್ ಇಟ್ ಎಫೆಕ್ಟಿವ್ ಯುಟಿಲೈಸೇಷನ್. ಹಾಗಾಗಿ ಈ ಒಂದು ಪಿಕ್ಚರು ನಮಗಿಲ್ಲಿ ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡುತ್ತೆ. ಸೊ ನಾವು ಮಾಡಿರುವಂತಹ ಇನ್ವೆಸ್ಟ್ಮೆಂಟು ತುಂಬ ಸ್ಮಾಲ್ ಅಮೌಂಟಿಂದ ಅದನ್ನು ನಾವು ಒಂದು ಬಿಗ್ ಅಮೌಂಟಾಗಿ ಅಥವಾ ಇಲ್ಲಿ ಲಾರ್ಜ್ ಮನಿನ ಅರ್ನ್ ಮಾಡಬೇಕು ಅಂತ ಅಂದರೆ, ಸೊ ನಮಗಿಲ್ಲಿ ಏನು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಅಥವಾ ಎಷ್ಟು ಎಫೆಕ್ಟಿವ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಯಾಕೆ ನಮಗಿಲ್ಲಿ ಫಿನಾನ್ಸ್ ಬೇಕು ಅಂತ ಅಂದರೆ, ವಿ ನೀಡ್ ದ ಫಿನಾನ್ಸ್ ಇನ್ ಆರ್ಡರ್ ಟು ಮೇಕ್ ದ pre-production activity and as well as the post-production activity in an efficient manner. Okay. Next, let us see. There are two important pillar of finance. ಈ ಒಂದು ಫಿನಾನ್ಸಲ್ಲಿ ಎರಡು ಇಂಪಾರ್ಟೆಂಟ್ ಪಿಲ್ಲರ್ ಇದೆ. ಒಂದು ರಿಸ್ಕ್, ಇನ್ನೊಂದು ರಿಟರ್ನ್. Risk is nothing but this is one of the important thing every business has to consider while conducting its business activity, because irrespective of the size and irrespective of the nature of the business, the risk is always associated. So business ಸ್ಮಾಲ್ ಸೈಜ್ ಆಗಿರಲಿ, ಲಾರ್ಜ್ ಸೈಜ್ ಆಗಿರಲಿ, ಯಾವುದೇ ನೇಚರ್ ಆಗಿರಲಿ, ರಿಸ್ಕ್ ಅನ್ನೋದು ನಮ್ಮ ಬಿಸ್ನೆಸ್ ಜೊತೆ ಯಾವಾಗಲೂ ಕೂಡ ಅಸೋಸಿಯೇಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ರಿಸ್ಕನ್ನು ನಾವು ಯಾವ ರೀತಿ ಮಿನಿಮೈಸ್ ಮಾಡ್ಬೋದು ಅಥವಾ ಹೇಗೆ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಅಂದರೆ, ಓನ್ಲಿ ಥ್ರೂ ದ ಪ್ರಾಪರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಆ್ಯಂಡ್ ಬೈ ಮೇಕಿಂಗ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್. ಸೊ ರಿಸ್ಕನ್ನು ನಾವು ಕಡಿಮೆ ಮಾಡಲಿಲ್ಲ ಅಂತ ಅಂದರೆ ಅಥವಾ ಮ್ಯಾನೇಜ್ ಮಾಡುವಂತಹ ಕೇಪಬಿಲಿಟಿ ಇಲ್ಲ ಅಂತ ಅಂದರೆ ವಿ ಕಾಂಟ್ ಸರ್ವೈವ್ ಇನ್ ದ ಮಾರ್ಕೆಟ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಹಾಗಾಗಿ ಅಟ್ ಎನಿ ಕಾಸ್ಟ್ ರಿಸ್ಕ್ ಅನ್ನೋದು ಯಾವಾಗಲೂ ಅಸೋಸಿಯೇಟ್ ಆಗಿರುತ್ತೆ ಅಂತ ಅಂದಮೇಲೆ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಕಂಪ್ಲೀಟ್ ಅವಾಯ್ಡ್ ಮಾಡೋದಕ್ಕಾಗಲಿಲ್ಲ ಅಂತ ಅಂದ್ರೂ ಹೇಗೆ ನಾವು ಅದನ್ನು ಮಿನಿಮೈಸ್ ಮಾಡಿ ಸಕ್ಸಸ್ಫುಲ್ಲಾಗಿ ಬಿಸ್ನೆಸ್ಸನ್ನು ರನ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ನಮಗಿಲ್ಲಿ ಫಿನಾನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ರಿಸ್ಕ್ ಇರುತ್ತೆ, ಇನ್ನೊಂದು ರಿಟರ್ನ್. ಈ ಒಂದು ಬೆಸ್ಟ್ ರಿಟರ್ನ್ ನಮಗೆ ಬರ್ತಿದೆ ಅಂತ ಅಂದರೆ ವಿ ಕ್ಯಾನ್ ಈಸಿಲಿ ಮಿನಿಮೈಸ್ ದ ರಿಸ್ಕ್. ಸೊ ದಟ್ಸ್ ವೈ ರಿಸ್ಕ್ ಆ್ಯಂಡ್ ರಿಟರ್ನ್, ದಿಸ್ ಟೂ ಥಿಂಗ್ಸ್ ಆರ್ ಕನ್ಸಿಡರ್ಡ್ ಆಸ್ ದಿ ಪಿಲ್ಲರ್ ಆಫ್ ಫಿನಾನ್ಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ನೋ ವಾಟ್ ಈಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫಿನಾನ್ಸ್ ಅಂತ ಅಂದರೆ ನೋಡಿದ್ದಾಯಿತು, ಫಿನಾನ್ಸ್ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿದ್ದಾಯಿತು. ಓಕೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್. ಇಲ್ಲಿ ಎರಡು ವರ್ಡ್ಗಳಿದೆ, ಒಂದು ಫಿನಾನ್ಸ್, ಇನ್ನೊಂದು ಮ್ಯಾನೇಜ್ಮೆಂಟ್. ವಿ ಹ್ಯಾವ್ ಆಲ್ರೆಡಿ ಸೀನ್ ವಾಟ್ ಈಸ್ ಫಿನಾನ್ಸ್. ದೆನ್ ಲೆಟ್ ಅಸ್ ನೋ ವಾಟ್ ಈಸ್ ಮ್ಯಾನೇಜ್ಮೆಂಟ್. Management is nothing but planning, organizing, directing and controlling. ಸೊ ಮ್ಯಾನೇಜ್ಮೆಂಟ್ ಅಂತಂದರೆ ಪ್ಲಾನಿಂಗ್ ಇರುತ್ತೆ, ಆರ್ಗನೈಸಿಂಗ್ ಇರುತ್ತೆ, ಡೈರೆಕ್ಟಿಂಗ್ ಇರುತ್ತೆ, ಹಾಗೆಯೇ ಕಂಟ್ರೋಲಿಂಗ್ ಇರುತ್ತೆ. ಇದನ್ನು ನಾವು ಮ್ಯಾನೇಜ್ಮೆಂಟಲ್ಲಿ ಜನರಲ್ ಆಗಿ ಹೇಳುವಂಥದ್ದು. ಬಟ್ ವೆನ್ ಅಪ್ಲೈ ಸಚ್ ಥಿಂಗ್ಸ್ ಟು ದ ಫಿನಾನ್ಸ್, ಈ ಒಂದು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟನ್ನು ನಾವು ಹೇಗೆ ಫಿನಾನ್ಷಿಯಲ್ ಆಸ್ಪೆಕ್ಟಿಗೆ ಇಲ್ಲಿ ಅಪ್ಲೈ ಮಾಡ್ತೀವಿ ಅಂತ ಅಂದರೆ, ಸೊ ಫಿನಾನ್ಸ್ ಈಸ್ ನಥಿಂಗ್ ಬಟ್ ಮನಿ ಆ್ಯಂಡ್ ಮನಿ ರಿಲೇಟೆಡ್ ಆಕ್ಟಿವಿಟೀಸ್. ದೆನ್ ಮ್ಯಾನೇಜ್ಮೆಂಟ್ ಮೀನ್ಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ದಟ್ ಮೀನ್ಸ್ ಇರೋವಂತಹ ಫಂಡ್ಸ್ ಅಥವಾ ಬಿಸ್ನೆಸ್ ಫಿನಾನ್ಸನ್ನು ಹೇಗೆ ಪ್ಲಾನ್ ಮಾಡ್ತೀವಿ, ಅದನ್ನು ಆರ್ಗನೈಸ್ ಮಾಡ್ತೀವಿ, ಹಾಗೆಯೇ ಡೈರೆಕ್ಟ್ ಮಾಡಿ ಕಂಟ್ರೋಲ್ ಮಾಡ್ತೀವಿ. ಈ ಎಲ್ಲ ಒಂದು ಹೋಲ್ ಪ್ರೋಸೆಸ್ಸನ್ನು ಎಕ್ಸ್ಪ್ಲೈನ್ ಮಾಡುವಂತಹ ಕಾನ್ಸೆಪ್ಟ್ ಏನಿದೆ ಅದು ಯೂಶ್ವಲಿ ನಮಗಿಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಓಕೆ, ಹಾಗಾದರೆ ಏನು ಅಂತ ನೋಡೋಣ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಅಬೌಟ್ ಪ್ರಿಪೇರಿಂಗ್, ಡೈರೆಕ್ಟಿಂಗ್ and managing money activities of a company, such as buying, selling and using money to its best results to maximize wealth, to produce best value for money. It is basically applying general management concepts to the cash of the
company. Okay, financial management is about preparing. That means without proper preparing or the planning we can't do anything. Just to prepare ಮಾಡಿದ್ರೆ ಸಾಕೋಗೋದಿಲ್ಲ, we have to direct it in a proper way. ಅದನ್ನ ಪ್ರಾಪರ್ ವೇನಲ್ಲಿ ಕೂಡ ಡೈರೆಕ್ಟ್ ಮಾಡಬೇಕಾಗುತ್ತೆ, ಹಾಗೆಯೇ ಕೂಡ ಅದನ್ನು ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಯಾವುದನ್ನ ಪ್ರಿಪೇರ್ ಮಾಡಬೇಕು, ಹೇಗೆ ಡೈರೆಕ್ಟ್ ಮಾಡಬೇಕು, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಯಾವುದ್ರ ಬಗ್ಗೆ, ದಟ್ ಈಸ್ ದ ಫಿನಾನ್ಷಿಯಲ್ ಆಸ್ಪೆಕ್ಟ್, ದಟ್ ಈಸ್ ದಿ ಮನಿ ಆಕ್ಟಿವಿಟೀಸ್ ಆಫ್ ಎ ಕಂಪನಿ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಯೂಸಿಂಗ್ ಆಫ್ ಮನಿ. ಸೊ ಹೌ ಟು ಪ್ರೊಕ್ಯೂರ್, ಹೌ ಟು ಇನ್ವೆಸ್ಟ್ ಆ್ಯಂಡ್ ಹೌ ಟು ಎಫೆಕ್ಟಿವ್ಲಿ ವಿ ಕ್ಯಾನ್ ಗೆಟ್ ದ ರಿಸಲ್ಟ್. ಹೇಗೆ ಫಂಡ್ಸನ್ನ ಪ್ರೊಕ್ಯೂರ್ ಮಾಡಬೇಕು, ಪ್ರೊಕ್ಯೂರ್ ಮಾಡಿರುವಂತಹ ಫಂಡ್ಸನ್ನ ನಾವು ಹೇಗೆ, ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್, ನಮಗೆ ತುಂಬಾ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಇರುತ್ತೆ. ಎಲ್ಲದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ಅದರಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ಹೈ ರಿಟರ್ನ್ ಅಥವಾ ಹೈ ಹೀಲ್ಡನ್ನ ಕೊಡುವಂತಹ ಒಂದು ಇನ್ವೆಸ್ಟ್ಮೆಂಟ್ ಅವೆನ್ಯೂನ ನಾವಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಬೆಸ್ಟ್ ಯುಟಿಲೈಸೇಷನ್ ಆಫ್ ಫಂಡ್ ನಮಗೆ ಯಾವ ಒಂದು ರಿಸಲ್ಟನ್ನ ಕೊಡುತ್ತೆ ಅಂತ ಅಂದರೆ, ಟು ಮ್ಯಾಕ್ಸಿಮೈಸ್ ವೆಲ್ತ್, ಟು ಪ್ರೊಡ್ಯೂಸ್ ದ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ. ಇರುವಂತಹ ಬಿಗಿನಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಮನಿ ನಮಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಅಂತ ಯಾವಾಗ ಹೇಳ್ಬೋದು ಅಂತ ಅಂದರೆ, ಅದರದ್ದು ವ್ಯಾಲ್ಯೂ ನಮಗೆ ಇಲ್ಲಿ ಇಯರ್ ಬೈ ಇಯರ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಕಡಿಮೆ ಇನ್ವೆಸ್ಟ್ಮೆಂಟಿಂದ ಒಂದು ಹೈ ಇನ್ವೆಸ್ಟ್ಮೆಂಟ್ ಅಥವಾ ಕಡಿಮೆ ಅಮೌಂಟಿಂದ ಒಂದು ಲಾರ್ಜರ್ ಅಮೌಂಟಾಗಿ ಕನ್ವರ್ಟ್ ಮಾಡೋದು ಏನಿದೆ ಅಲ್ವಾ, ಸೊ ದಟ್ ಈಸ್ ಕಾಲ್ಡ್ ದ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸಿಂಪಲ್ ಆಗಿ ಏನು ಹೇಳ್ಬೋದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ, ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಟು ದಿ ಕ್ಯಾಶ್ ಆಫ್ ದಿ ಕಂಪನಿ. ಈ ಒಂದು ಜನರಲ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಅದನ್ನು ನಾವು ಕಂಪನಿಯ ಫಿನಾನ್ಸ್ ಅಥವಾ ಕ್ಯಾಶಿಗೆ ಅಪ್ಲೈ ಮಾಡೋ ಪ್ರೊಸೀಜರ್ ಏನಿದೆ, ದಟ್ ಈಸ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೀನಿಂಗ್ ಏನಿದೆ ಅಂತ ನೋಡೋಣ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ದ ಆಕ್ಟಿವಿಟಿ ಕನ್ಸರ್ನ್ಡ್ ವಿತ್ ಪ್ಲಾನಿಂಗ್, ರೈಸಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರಿಂಗ್ ಆಫ್ ಫಂಡ್ಸ್ ಯೂಸ್ಡ್ ಇನ್ ದ. ನಾನು ಲಾಸ್ಟ್ ಸ್ಲೈಡಲ್ಲೇ ಹೇಳಿದೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಎ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್, ದಟ್ ಈಸ್ ಫಿನಾನ್ಷಿಯಲ್ ಆ್ಯಂಡ್ ಅನದರ್ ಒನ್ ಇಸ್ ಮ್ಯಾನೇಜ್ಮೆಂಟ್. ಓಕೆ, ಫಿನಾನ್ಸ್ ಅಂತ ಅಂದರೆ ಇಟ್ ಈಸ್ ಅ ಮನಿ ರಿಲೇಟೆಡ್ ಆಸ್ಪೆಕ್ಟ್ಸ್. ದೆನ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ಲಾನಿಂಗ್, ರೈಸಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರಿಂಗ್ ಆಫ್ ಫಂಡ್ಸ್. ಓಕೆ, ಈ ಒಂದು ಮೀನಿಂಗ್ ಏನು ಹೇಳುತ್ತೆ ಅಂತ ಅಂದರೆ, ಯಾವುದೇ ಒಂದು ಫಿನಾನ್ಸ್ ರಿಲೇಟೆಡ್ ಆಕ್ಟಿವಿಟಿ ಏನಿದೆ, ದಟ್ ಈಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ದ ಆಕ್ಟಿವಿಟಿ ಅನ್ನೋದು ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಈ ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಅಥವಾ ಆಕ್ಟಿವಿಟಿ ಏನು ಮಾಡ್ತೀವಿ ಇಲ್ಲಿ ಅಂತ ಅಂದರೆ, ವಿ ಹ್ಯಾವ್ ಟು ಪ್ಲಾನ್, ವಿ ಹ್ಯಾವ್ ಟು ರೈಸ್ ಆ್ಯಂಡ್ ವಿ ಹ್ಯಾವ್ ಟು ಕಂಟ್ರೋಲ್ ಆ್ಯಂಡ್ ಅಡ್ಮಿನಿಸ್ಟ್ರಿಂಗ್ ಆಫ್ ಫಂಡ್ಸ್ ಯೂಸ್ಡ್ ಇನ್ ದ ಬಿಸ್ನೆಸ್. ಪರ್ಸನಲ್ ಫಂಡು ಇರುತ್ತೆ, ಹಾಗೆಯೇ ಬಿಸ್ನೆಸ್ ಫಂಡ್ಸು ಇರುತ್ತೆ. ಬಟ್ ಇಲ್ಲಿ ನಾವು ಫೋಕಸ್ ಮಾಡಿ ಹೇಳ್ತಾ ಇರುವಂಥದ್ದು ಕಾರ್ಪೊರೇಟ್ ಫಿನಾನ್ಸ್ ಆರ್ ದ ಬಿಸ್ನೆಸ್ ಫಿನಾನ್ಸ್. ಈ ಒಂದು ಬಿಸ್ನೆಸ್ಸಲ್ಲಿ ಇರುವಂತಹ ಫಂಡ್ಸ್ ಅಥವಾ ಫಿನಾನ್ಸನ್ನು ಹೇಗೆ ಪ್ಲಾನ್ ಮಾಡ್ತೀವಿ, ಹೇಗೆ ರೈಸ್ ಮಾಡಬೇಕು. ಸೊ ಪ್ಲಾನಿಂಗ್ ಅಂತ ಅಂದರೆ ಹೌ ಮಚ್ ಫಂಡ್ ವಿ ರಿಕ್ವೈರ್ಡ್, ವೆದರ್ ಇಟ್ ಈಸ್ ಎ ಶಾರ್ಟ್ ಟರ್ಮ್ ಆರ್ ದ ಲಾಂಗ್ ಟರ್ಮ್. ನಮಗೆ ಶಾರ್ಟ್ ಟರ್ಮ್ ಫಂಡು ಬೇಕಾಗುತ್ತೆ, ಲಾಂಗ್ ಟರ್ಮ್ ಫಂಡು ಬೇಕಾಗುತ್ತೆ. ಸೊ ಎಷ್ಟು ಫಂಡ್ ನಮಗೆ ನೀಡಿದೆ ಅನ್ನೋದನ್ನು ಫಸ್ಟ್ ನಾವು ಫೋರ್ಕಾಸ್ಟ್ ಮಾಡಬೇಕಾಗುತ್ತೆ. ದಟ್ ಈಸ್ ವಿ ಹ್ಯಾವ್ ಟು ಪ್ಲಾನ್ ಇಟ್. ಸುಮ್ಮನೆ ಅನ್ನೆಸೆಸರಿಯಾಗಿ ಆರ್ಬಿಟರಿ ಬೇಸಿಸ್ ಮೇಲೆ ನಾವು ಕಲೆಕ್ಟ್ ಮಾಡಿದ್ರೆ ಇಟ್ ಮೇ ಬಿ ಎ ಓವರ್ ಕ್ಯಾಪಿಟಲೈಸೇಷನ್ ಆರ್ ಇಟ್ ಮೇ ಬಿ ಎ ಅಂಡರ್ ಕ್ಯಾಪಿಟಲೈಸೇಷನ್. ಸೊ ಹಾಗಾಗಿ ಆಪ್ಟಿಮಮ್ ಕ್ಯಾಪಿಟಲೈಸೇಷನ್ ನಮಗೆ ಇರಬೇಕು ಅಂತ ಅಂದರೆ ನಮಗಿಲ್ಲಿ ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಟೈಮಿಗೆ ಎಷ್ಟು ಫಂಡ್ ರಿಕ್ವೈರ್ಮೆಂಟ್ ಇದೆ. ಓಕೆ, ಆಫ್ಟರ್ ಮೇಕಿಂಗ್ ಪ್ಲಾನಿಂಗ್, ಅದನ್ನು ಪ್ಲಾನ್ ಮಾಡಿದ್ಮೇಲೆ ಎಷ್ಟು ಬೇಕಾಗುತ್ತೆ ಅಂತ ನಮಗೆ ಫಸ್ಟ್ ಸ್ಟೇಜಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಫಾರ್ಮುಲೇಟ್ ದ ಸ್ಟ್ರಾಟಜಿ, ವಾಟ್ ಆರ್ ದ ಅವೆನ್ಯೂಸ್ ಅವೈಲಬಲ್ ಇನ್ ಆರ್ಡರ್ ಟು ರೈಸ್ ದ ಫಂಡ್ಸ್. ಎಷ್ಟು ಬೇಕಾಗಿದೆ ಅಂತ ಪ್ಲಾನಿಂಗಲ್ಲಿ ಗೊತ್ತಾದರೆ ಅದನ್ನು ಯಾವ್ಯಾವ ಸೋರ್ಸಸ್ಸಿಂದ ನಾವು ರೈಸ್ ಮಾಡ್ಬೋದು ಅನ್ನೋದು ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಂಪಾರ್ಟೆಂಟಾಗಿ ಬರುತ್ತೆ. ನಾವು ಶೇರ್ಸಿಂದ ರೈಸ್ ಮಾಡ್ಬೋದು, ಡಿಬೆಂಚರಿಂದ ರೈಸ್ ಮಾಡ್ಬೋದು, ವಿ ಕ್ಯಾನ್ ಬೋರೋ ಫಂಡ್ ಫ್ರಮ್ ದಿ ಬ್ಯಾಂಕರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ವಿ ಕ್ಯಾನ್ ಕಲೆಕ್ಟ್ ದ ಫಂಡ್ ಥ್ರೂ ದ ಪಬ್ಲಿಕ್ ಡಿಪಾಸಿಟ್ಸ್. ಈ ಥರ ತುಂಬ ಡಿಫ್ರೆಂಟ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಇರುತ್ತೆ.
ಅದರಲ್ಲಿ ತುಂಬ ಚೀಪೆಸ್ಟ್ ವೇ ಆಗಿರಬೇಕು ಮತ್ತು ಬೆಸ್ಟ್ ವೇ ಆಗಿರಬೇಕು. ಸೊ ಯಾವ ವೇಯಿಂದ ಫಂಡ್ಸನ್ನು ರೈಸ್ ಮಾಡಬೇಕು. ಓಕೆ, ಫಂಡ್ಸನ್ನು ರೈಸ್ ಮಾಡಿದ್ಮೇಲೆ ಹೇಗೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಲಿಲ್ಲ ಅಂತ ಅಂದರೆ ಫಂಡಲ್ಲಿ ವೇಸ್ಟ್ ಆಗುತ್ತೆ. ದಟ್ ಲೀಡ್ಸ್ ಟು ದ ರಿಸ್ಕ್ ಆರ್ ಲಾಸ್. ಹಾಗಾಗಿ ಸೊ ಪ್ರಾಪರ್ ಪ್ಲಾನಿಂಗ್ ಇರಬೇಕು. ಪ್ರಾಪರ್ ಪ್ಲಾನಿಂಗ್ ಆದಮೇಲೆ ತುಂಬ ಎಫೆಕ್ಟಿವ್ ವೇಯಿಂದ ನಾವು ಅಥವಾ ಬೆಸ್ಟ್ ಸೋರ್ಸಸ್ ಇಂದ ಫಂಡ್ಸನ್ನು ರೈಸ್ ಮಾಡಬೇಕಾಗುತ್ತೆ. ರೈಸ್ ಮಾಡಿರುವಂತಹ ಫಂಡ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ತೀವಿ, ಎಷ್ಟು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ತೀವಿ, ಹಾಗೆ ಅದನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ. ಈ ಒಂದು ಹೋಲ್ ಪ್ರೋಸೆಸ್ ಅಥವಾ ಕಾನ್ಸೆಪ್ಟ್ ಏನಿದೆಯೋ ಅದನ್ನು ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಟ್ ಅಸ್ ಸಿ ಒನ್ definition which is given by Dr. S.N. Maheshwari. ಒಂದು ಡೆಫಿನೇಷನ್ ನೋಡೋಣ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸರ್ನ್ಡ್ ವಿತ್ ರೈಸಿಂಗ್ ಫಿನಾನ್ಷಿಯಲ್ ರಿಸೋರ್ಸಸ್ and their effective utilization towards achieving the organizational goal. ಸೊ ಈ ಒಂದು ಡೆಫಿನೇಷನ್ ಪ್ರಕಾರ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ರೈಸಿಂಗ್ ಫಿನಾನ್ಷಿಯಲ್ ರಿಸೋರ್ಸಸ್. ನಾನು ಲಾಸ್ಟ್ ಸ್ಲೈಡಲ್ಲೇ ಹೇಳ್ದೇನೆ, ಫಂಡ್ ಎಷ್ಟು ಬೇಕು ಅಂತ ಪ್ಲಾನ್ ಮಾಡಿದ್ಮೇಲೆ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಅಂದರೆ ಅದನ್ನು ನಾವು ಹೇಗೆ ರೈಸ್ ಮಾಡ್ತೀವಿ. ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ there are different sources are there in order to raise the funds, both short term and as well as the long term. ಲಾಂಗ್ ಟರ್ಮ್ ಫಂಡ್ಸನ್ನು ರೈಸ್ ಮಾಡೋದಕ್ಕೆ ಹಾಗೆಯೇ ಶಾರ್ಟ್ ಟರ್ಮ್ ಫಂಡನ್ನು ರೈಸ್ ಮಾಡೋದಕ್ಕೆ ನಮಗೆ ತುಂಬ ಅವೆನ್ಯೂಸ್ ಇರುತ್ತೆ ಅಥವಾ ತುಂಬ ರಿಸೋರ್ಸಸ್ ಇರುತ್ತೆ. ಬಟ್ ಎಲ್ಲ ಸೋರ್ಸಸ್ಸಿಂದ ನಾವು ಫಂಡ್ಸನ್ನು ರೈಸ್ ಮಾಡೋದಕ್ಕಾಗಲ್ಲ. ಯಾವ ಒಂದು ಸೋರ್ಸಸ್ಸಿಂದ ನಮಗೆ ಫಂಡ್ಸನ್ನು ರೈಸ್ ಮಾಡಿದ್ರೆ ತುಂಬ ಕಡಿಮೆ ಕಾಸ್ಟಲ್ಲಿ ಫಂಡ್ಸನ್ನು ರೈಸ್ ಮಾಡ್ಬೋದು ಅಂತ ಒಂದು ಬೆಸ್ಟ್ ಸೋರ್ಸನ್ನು ಫಸ್ಟು ನಾವು ಚೂಸ್ ಮಾಡಬೇಕಾಗುತ್ತೆ. ಬರೀ ಫಂಡ್ ಒಂದು ಇದ್ದರೆ ಸಾಕಾಗೋದಿಲ್ಲ. ಅದನ್ನು ಹೇಗೋ ನಾವು ಈಗ ಸಮ್ಟೈಮ್ಸ್ ವಿ ಕ್ಯಾನ್ ಆಲ್ಸೋ ರೈಸ್ ಆರ್ ಬೋರೋ ಫಂಡ್ ಫ್ರಮ್ ದಿ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಆಲ್ಸೋ. ಯಾವುದಾದ್ರೂ ವೇಯಿಂದ ಹೇಗೋ ಫಂಡ್ಸನ್ನು ರೈಸ್ ಮಾಡ್ತೀವಿ. ಬಟ್ ರೈಸ್ ಮಾಡಿದ ತಕ್ಷಣವೇ ನಮ್ಮಲ್ಲಿ ಜಾಬ್ ಅಥವಾ ಟಾಸ್ಕ್ ಕಂಪ್ಲೀಟ್ ಆಗೋದಿಲ್ಲ. ಆ ಒಂದು ಟಾಸ್ಕ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಅಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಮೇಕ್ ದ ಬೆಟರ್ ಯುಟಿಲೈಸೇಷನ್ ಆರ್ ದ ಎಫೆಕ್ಟಿವ್ ಯುಟಿಲೈಸೇಷನ್. ಹೇಗೆ ಫಂಡ್ಸನ್ನು ರೈಸ್ ಮಾಡೋದಕ್ಕೆ ನಮಗೆ ಡಿಫ್ರೆಂಟ್ ಸೋರ್ಸಸ್ ಇರುತ್ತೋ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಡಿಫ್ರೆಂಟ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಇರುತ್ತೆ. ಆ ಎಲ್ಲ ಇನ್ವೆಸ್ಟ್ಮೆಂಟ್ ಅವೆನ್ಯೂನ ನಾವು ಥ್ರೂ ದ ಸಿಸ್ಟಮ್ಯಾಟಿಕ್ ವೇ, ಈ ಕ್ಯಾಪಿಟಲ್ ಬಜೆಟಿಂಗ್ ಕಾನ್ಸೆಪ್ಟ್ ಏನಿರುತ್ತೆ ಆ ಒಂದು ಕ್ಯಾಪಿಟಲ್ ಬಜೆಟಿಂಗ್ ಕಾನ್ಸೆಪ್ಟ್ ಅಥವಾ ಟೆಕ್ನಿಕ್ಸನ್ನು ಅಪ್ಲೈ ಮಾಡಿ ಬೆಸ್ಟ್ ವೇ ಯಾವುದು ಅಂತ ಫಸ್ಟು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಬೆಸ್ಟ್ ಅವೆನ್ಯೂ ಅಥವಾ ವೇನ ಫೈಂಡ್ ಔಟ್ ಮಾಡಿ ಅಲ್ಲಿ ನಾವು ಫಂಡ್ಸನ್ನು ಇನ್ವೆಸ್ಟ್ಮೆಂಟ್ ಅಥವಾ ಅಲೋಕೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಡೆಫಿನೆಟ್ಲಿ ವಿ ವಿಲ್ ಗೆಟ್ ದ ಬೆಸ್ಟ್ ರಿಸಲ್ಟ್. ಸೊ ಈ ಒಂದು ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಂಡ್ ಇಂದ ನಾವು ಈಸಿಯಾಗಿ ಆರ್ಗನೈಸೇಷನಲ್ ಗೋಲ್ಸನ್ನು ಅಚೀವ್ ಮಾಡ್ಬೋದಾಗುತ್ತೆ. ಸೊ ಹಾಗಾಗಿ in simple words, financial management is nothing but proper procurement of fund as well as the effective utilization of fund. ಹೇಗೆ ಪ್ರಾಪರ್ ಆಗಿ ಫಂಡ್ಸನ್ನು ಅಕ್ವೈರ್ ಮಾಡ್ಕೊಳ್ತೀವಿ, ಅಕ್ವೈರ್ ಮಾಡ್ಕೊಂಡಿರುವಂತಹ ಫಂಡ್ಸನ್ನು ಹೇಗೆ ಬೆಸ್ಟ್ ಪಾಸಿಬಲ್ ಅವೆನ್ಯೂಸ್ನಲ್ಲಿ ನಾವು ಅದನ್ನು ಅಲೋಕೇಟ್ ಮಾಡ್ತೀವಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಈ ಎರಡೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಇನ್ವಾಲ್ವ್ ಆಗಿದೆಯೋ ಅದು ನಮಗಿಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. Finally, let us come to the conclusion. Among the 4 M's of business, that is money, material, machine and manpower, money or finance plays a vital role because the success and efficient utilization of other things or other resources is ultimately depend upon the finance function of the company. ಸೊ ಬೇಸಿಕಲಿ ನಮಗೆ ಬಿಸ್ನೆಸ್ ಅಂದಿದ ತಕ್ಷಣವೇ 4 M's ಇದೆ ಅನ್ನೋದು ಗೊತ್ತು. ಸೊ ಯಾವುದ್ಯಾವುದು, ಒಂದು ಮನಿ, ಇನ್ನೊಂದು ಮೆಟೀರಿಯಲ್, ಮಷಿನ್. ಮೆಟೀರಿಯಲ್ ಇಸ್ ನಥಿಂಗ್ ಬಟ್ ರಾ ಮೆಟೀರಿಯಲ್, ಮಷಿನ್ ಆರ್ ಎಕ್ವಿಪ್ಮೆಂಟ್, ಮ್ಯಾನ್ ಪವರ್ ಆರ್ ದಿ ಹ್ಯೂಮನ್ ರಿಸೋರ್ಸಸ್. ಈ ಎಲ್ಲ 4 M'ಸಲ್ಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪ್ರಿಯಾರಿಟಿ ಇರುವಂಥದ್ದು ಈ ಒಂದು ಮನಿ ಅಥವಾ ಫಿನಾನ್ಸಿಗೆ. ಬಿಕಾಸ್ other 3 things or other 3 resources which are ultimately depending upon this money.
ಈ ಎಲ್ಲ ಅದರ್ ರಿಸೋರ್ಸಸ್ ಏನಿದೆ, ಮೆಟೀರಿಯಲ್ ಆಗಿರ್ಬೋದು, ಮೆಷಿನ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಅಥವಾ ಮ್ಯಾನ್ ಪವರ್ ಆಗಿರ್ಬೋದು, ಇದನ್ನೆಲ್ಲ ನಾವು ತುಂಬ ಪ್ರಾಪರಾಗಿ ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ಕೋಬೇಕು ಅಂತ ಅಂದರೆ ಅದಕ್ಕೆಲ್ಲ ನಮಗೆ ಇರುವಂತಹ ಒಂದು ಮಾಸ್ಟರ್ ಕೀ ಯಾವುದು? ಫಿನಾನ್ಸ್. ಹಾಗಾಗಿ ಈ ಫಿನಾನ್ಸ್ ಅಥವಾ ಮನಿ ಅನ್ನೋದು ಒಂದು ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನ ಪ್ಲೇ ಮಾಡುತ್ತೆ. ಈ ಒಂದು ಫಿನಾನ್ಸ್ ಪ್ರಾಪರಾಗಿ ಇದ್ದರೆ ಅದನ್ನು ಹಾಗೆ ಎಫೆಕ್ಟಿವ್ ಆಗಿ ನಾವು ಯುಟಿಲೈಸೇಷನ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಎಲ್ಲ ರಿಸೋರ್ಸಸ್ಸು ಕೂಡ ನಾವಿಲ್ಲಿ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡ್ಕೋಬೋದು. ಹಾಗೆಯೇ ವಿ ಕ್ಯಾನ್ ಈಸಿಲಿ ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ಸ್. ಓಕೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು.